ನಾನು 15ನೇ ವಯಸ್ಸಿನಲ್ಲಿ ನಾನು ಶಾಲೆ ಬಿಟ್ಟಾಗ ನನಗೆ ಅಂದರೆ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆದ ನಂತರ ನನಗೆ ಮನುಷ್ಯನಿಗೆ ಒಂದು ಹಸಿವೆ ಅಂತ ಗೊತ್ತಿರಬೇಕು. ಹಸಿವು ಗೊತ್ತಿದ್ದವನಿಗೆ ಮಾತ್ರ ಆ ಹಸಿವೆಯ ಮಹತ್ವ ಗೊತ್ತಿರೋದು. ಅದು ಬಹುಶಃ ನನಗೆ ಆ ಸಂದರ್ಭದಲ್ಲಿ ನಾವು ಬಡತನದಿಂದ ಬಂದವರು, ನಮಗೆ ಹಸಿವು ಅಂತ ಏನು ಅಂತ ನನಗೆ ಗೊತ್ತಿತ್ತು, ಮತ್ತು ಹಸಿದವನ ಕಷ್ಟ ಏನು ಅಂತ ನನಗೆ ಗೊತ್ತಿತ್ತು. ಆದ ಕಾರಣ ನನ್ನ ಸಂಸ್ಥೆಯಲ್ಲಿ ಯಾರೆಲ್ಲ ಕೆಲಸವರಿದ್ದರೆ ಅವರನ್ನು ನನ್ನ ಹಾಗೆ ಆ ರೀತಿಯಲ್ಲಿ ಬೆಳೆಸಬೇಕು, ನನ್ನ ಒಟ್ಟಿಗೆ ಬರಬೇಕು ಅಂತ ಎಲ್ಲರನ್ನೂ ಕೂಡ, ಅವರ ಮನೆ ಇರ್ಬೋದು, ಏನಿಲ್ಲ ಅವರ ಕುಟುಂಬ ವರ್ಗವನ್ನು ಪೂರ್ತಿ ನಾನು ಅವರನ್ನು ಕೂಡ ನನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತೇನೆ. ಮತ್ತು ದಿವಂಗತರಾದ ನನ್ನ ತಂದೆಯವರು ರಾಜಮೇಶ್ವರಿ ಅವರು 1988ರಲ್ಲಿ ಉಜಿರೆಯಲ್ಲಿ ಒಂದು ಈ ಲಕ್ಷ್ಮಿ ಇಂಡಸ್ಟ್ರೀಸ್ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟಾಕಿದರು. ಆ ಕಾಲದಲ್ಲಿ ಅವರು ಸಣ್ಣ ಒಂದು ವ್ಯವಸ್ಥೆ, ಯಾಕಂದರೆ ಆ ಕಾಲದಲ್ಲಿ ನಮಗೆ ಅಷ್ಟು ದೊಡ್ಡ ವ್ಯವಸ್ಥೆ ಸಹ ಇರಲಿಲ್ಲ. ಮತ್ತು ಅವರು ಇದನ್ನು ತಮಿಳುನಾಡಿಗೆ ಹೋದಾಗ ಅಲ್ಲಿ ಒಂದು ಈ ಸಿಮೆಂಟಿನಿಂದ ಮರಕ್ಕೆ ಒಂದು ಪರ್ಯಾಯವಾಗಿ ಆಗುವಂಥ ಐಟಮ್ಗಳು, ಅಂದರೆ ಮನೆಗೆ ಉಪಯೋಗವಾಗುವಂಥ ಡೋರ್ ಫ್ರೇಮ್ ಇರ್ಬೋದು, ವಿಂಡೋ ಫ್ರೇಮ್ ಇರ್ಬೋದು, ಅದನ್ನು ತಯಾರು ಮಾಡು ಅಂತೇಳಿ ಆ ಸಂದರ್ಭದಲ್ಲಿ ಇಲ್ಲಿ ಉಜಿರೆಯಲ್ಲಿ ಬಂದು ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಬಿಲ್ಡಿಂಗ್ ಕೆಲಸ ಮಾಡ್ತಿದ್ದವರು. ಅವರು ಪುತ್ತೂರಲ್ಲಿ ಬಿಲ್ಡಿಂಗ್ ಕೆಲಸ ಮಾಡೋರು. ಅಲ್ಲಿಂದ ಪುತ್ತೂರಲ್ಲಿ ಕೆಲಸ ಬಿಟ್ಟು ಬಂದು ಉಜಿರೆಯಲ್ಲಿ ಆ ಸಂದರ್ಭದಲ್ಲಿ ಸಣ್ಣ ಒಂದು ಶೆಡ್ಡಿನ ಹಾಗೆ ಮಾಡಿ ಆ ಸಂದರ್ಭದಲ್ಲಿ ಮರದಿಂದ ಮೋಲ್ಡ್ಗಳನ್ನು ತಯಾರು ಮಾಡಿ ಆ ಮೋಲ್ಡಲ್ಲಿ ಈ ಸಿಮೆಂಟ್ನ ವರ್ಕನ್ನು ಪ್ರಾರಂಭ ಮಾಡಿದ್ದು. ಆ ಸಂದರ್ಭದಲ್ಲಿ ನಾನು 8ನೇ ಕ್ಲಾಸಿಗೆ ಶಾಲೆಗೆ ಹೋಗ್ತಿದ್ದ ಸಂದರ್ಭದಲ್ಲಿ ಅವರಿಗೆ, ಅಂದರೆ ತಂದೆಯವರಿಗೆ ಒಬ್ಬ ಹೆಲ್ಪರ್ ಬೇಕಿತ್ತು. ಅಂದರೆ ಸಿಮೆಂಟೆಲ್ಲ ಕಲಸಿಕೊಡ್ಲಿಕ್ಕೆ ಒಂದು ಹೆಲ್ಪರ್ ಬೇಕು ಅಂತೇಳಿ ನನ್ನನ್ನು ಶಾಲೆಯನ್ನು ಬಿಡಿಸಿ ಅವರ ಮೇಸ್ತ್ರಿ, ನಾನು ಅವರಿಗೆ ಹೆಲ್ಪರಾಗಿ ಆ ಸಂದರ್ಭದಲ್ಲಿ ನಾವಿಬ್ಬರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು. ನಾನು ಅವರೊಟ್ಟಿಗೆ ಕೆಲಸ ಮಾಡ್ತಾ, ಅವರು ಸಹ ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಈ ಸಿಮೆಂಟ್ನ ಫ್ರೇಮ್ ಏನು ನಾವು ರೆಡಿ ಮಾಡಿದೆವು, ಆ ಸಿಮೆಂಟ್ನ ರೆಡಿ ಮಾಡಿದ ಫ್ರೇಮನ್ನು ನಾವೀಗ ಅದಕ್ಕೆ ನಾವು ಮಾರ್ಕೆಟಲ್ಲಿ ಅದಕ್ಕೆ ಗಿರಾಕಿಗಳು ಬೇಕಿತ್ತು. ಆ ಸಂದರ್ಭದಲ್ಲಿ ಸುಮಾರು ಇದು ಒಂದು 35 ವರ್ಷದ ಹಿಂದಿನ ಕತೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಇಲ್ಲಿ ಸ್ವಲ್ಪ ಬೇಕಾದಷ್ಟು ಮರಗಳು ಎಲ್ಲ ಸಿಗ್ತಾಯಿತ್ತು. ಆ ಸಿಗ್ತಾ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇದಕ್ಕೆ ಸ್ವಲ್ಪ ನಮಗೆ ಬೇಕಾದಂಥ ಅವಶ್ಯಕತೆಯಿಂದ ಜನರ ಸ್ವಲ್ಪ ಕೊರತೆ ಇತ್ತು, ಗ್ರಾಹಕರ ಕೊರತೆ ಇತ್ತು. ಆ ಸಂದರ್ಭದಲ್ಲಿ ನಾವೆಂತ ಮಾಡಿದ್ರು, ಇದನ್ನು ಒಂದು ರೆಡಿ ಮಾಡಿ ಕ್ಷೇತ್ರ ಧರ್ಮಸ್ಥಳಕ್ಕೆ ಪೂಜ್ಯ ಕಾವಂದರಲ್ಲಿ ತೋರಿಸಲಿಕ್ಕೆ ನಾವು ಹಿಡ್ಕೊಂಡು ಹೋದೆವು. ಆ ಸಂದರ್ಭದಲ್ಲಿ ನಾನು ಸಹ ಹೋಗಿದ್ದೆ ಅವರೊಟ್ಟಿಗೆ. ಹೋದಾಗ ಅಲ್ಲಿ ಕೊಂಡೋಗಿ ಪೂಜ್ಯರಲ್ಲಿ ತೋರಿಸಿದಾಗ ಅವರು ನೋಡುವ ಆಯಿತು ನಾವು ಹೇಳ್ತೇನಿದ್ದು. ಆ ನಂತರ ನನಗೆ ನೆನಪಿದ್ದಾಗೆ ಧರ್ಮಸ್ಥಳದ ಗಂಗೋತ್ರಿ ಕಟ್ಟಡ ಆಗ ರಚನೆ ಆಗ್ತಿತ್ತು. ಗಂಗೋತ್ರಿ ಸಾಕೇತಿ ಯಾವುದು ಕಟ್ಟಡ ಒಂದು ರಚನೆ ಆಗ್ತಿತ್ತು. ಆ ಸಂದರ್ಭದಲ್ಲಿ ಆ ಕಟ್ಟಡಕ್ಕೆ ಈ ಸಿಮೆಂಟ್ನ ಈ ಫ್ರೇಮ್ಗಳನ್ನು ಉಪಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದ ನಂತರ ನಮಗೆ ಒಂದು ಧರ್ಮಸ್ಥಳ ಕಟ್ಟಡಕ್ಕೆ ಉಪಯೋಗ ಮಾಡಿದ್ದು ಅಂತ ಹೇಳಿದ ನಂತರ ನಮಗೆ ಸ್ವಲ್ಪ ಎಲ್ಲರಿಗೂ ಕೊಂಡೋಗುವವನಿಗೆ ಸ್ವಲ್ಪ ಧೈರ್ಯ ಬಂತು, ಸಿಮೆಂಟ್ ಇದು ಆಗ್ತದೆ ಅಂತ. ಆ ಸಂದರ್ಭದಲ್ಲಿ ಅದನ್ನು ಗ್ರಾಹಕರೆಲ್ಲ ಕೊಂಡೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಇದು ಹೀಗೆ ಬೆಳೀತಾ ಬಂದಕ್ಕೆ ನಾನು ನನ್ನ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ನಾನು ಇದರಲ್ಲಿ ತೊಡಗಿಸಿಕೊಂಡೆ. ನನಗೆ ಏಜು ಆಗ್ತಾ ಬರುವಾಗ, ನಾನು ಸಾಧಾರಣ ಒಂದು 25 ವರ್ಷಕ್ಕೆ ಬರುವಾಗ ತಂದೆಯವರು ಮತ್ತು ಅವರ ಕಾಲದ ನಂತರ ಅವರು ತೀರ್ಕೊಂಡ ನಂತರ ನನಗೆ ಅದರ ಪೂರ್ತಿ ನನ್ನ ಹೆಗಲಿಗೆ ಅದರ ಜವಾಬ್ದಾರಿ ಬಂದ ಕಡೆ ನನಗೆ ಅಲ್ಲಿ ಕೂತ್ಕೊಂಡಿರುವಾಗ ನನಗೆ ಆಲೋಚನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಇದು ನಾನು ಒಂದು ವಿದ್ಯಾಭ್ಯಾಸವನ್ನು ಬಿಟ್ಟು ಬಂದು ಇದಕ್ಕೆ ನನ್ನ ತೊಡಗಿಸಿಕೊಂಡಿದ್ದೇನೆ. ಆದರೆ ಇದನ್ನು ಹೀಗೆ ಕೊಂಡೋದರೆ, ತಂದೆಯವರು ಮಾಡಿದ ಏನು ಮರದ ಮೋಲ್ಡನ್ನು ಹಿಡ್ಕೊಂಡು ಹೋದರೆ ನನಗೆ ತುಂಬ ದಿನ ಇದನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಆಗ ನಾನು ಕೂತ್ಕೊಂಡು ಆಲೋಚನೆ ಮಾಡಿ, ನಾನು ಹೇಗೂ ಶಾಲೆಯ ವಿದ್ಯಾಭ್ಯಾಸ ನಾನು ಅರ್ಧದಲ್ಲಿ ಬಿಟ್ಟಿದ್ದೇನೆ, ಆದರೆ ನನಗೆ ವಿದ್ಯಾಭ್ಯಾಸ ಇಲ್ಲ ಅಂತ ಒಂದು ಚಿಂತೆ ಬರಬಾರ್ದು. ಆ ರೀತಿ ನಾನು ಬೆಳೆಸಬೇಕು, ಈ ಸಂಸ್ಥೆಯನ್ನು ಬೆಳೆಸಬೇಕು ಅಂತ ನಾನು ನಿರ್ಧಾರ ಮಾಡಿ ನಾನೇ ಸ್ವಂತವಾಗಿ ಕೂತ್ಕೊಂಡು ನನ್ನದೇ ಸ್ವಂತ ಆಲೋಚನೆಯಲ್ಲಿ ನಾವು ಸ್ಕೆಚ್ಗಳನ್ನು ರೆಡಿ ಮಾಡಿ ಶುರು ಮಾಡಿದೆ. ಪ್ರಥಮವಾಗಿ ಕಬ್ಬಿಣದ ಮೋಲ್ಡ್ಗಳನ್ನೆಲ್ಲ ನಾನು ತಯಾರು ಮಾಡಿದೆ. ಅದರಲ್ಲಿ ನಾನು ಈಗಿನ ಏನು ಹೊಸ ಮನೆಗಳಿಗೆ ಅಲ್ಲ, ಈಗಿನ RCC ಮನೆಗಳಿಗೆ ಬೇಕಾಗುವಂಥ ಏನು ಸಾಮಗ್ರಿ ಉಂಟು, ಉಪಯೋಗ ಮಾಡಲಿಕ್ಕೆ ಮರಕ್ಕೆ ಪರ್ಯಾಯ, ಅಂದರೆ ನೋಡಿದ ಕೂಡಲೇ ಮರದ ಹಾಗೆ ಕಾಣಬೇಕು, ಆ ರೀತಿ ಅದಕ್ಕೆ ಬೇಕಂತ ಈ ಕಬ್ಬಿಣದ ಮೋಲ್ಡನ್ನೆಲ್ಲ ತಯಾರು ಮಾಡಿ ಅದರಲ್ಲಿ ಈ ಸಿಮೆಂಟ್ನ ಫ್ರೇಮ್ಗಳನ್ನು ತಯಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದರ ನಂತರ ಅದಕ್ಕೆ ಬೇಕಾಗುವಂಥ, ಈಗಂದರೆ ನಾವು ಫ್ರೇಮ್ ಮಾಡಿದ ಕೂಡಲೇ ಅದಕ್ಕೆ ಮುಂಚೆಲ್ಲ ಮರದ ಬಾಗಿಲು ಬೇಕಿತ್ತು. ಹಾಗೆ ನಾವು ಮರವನ್ನು ಉಪಯೋಗ ಮಾಡದೆ ನಮಗೆ ಇದಾಗಬೇಕು ಅಂತೇಳಿ ನಾನು ಫೈಬರಲ್ಲಿ ಅದಕ್ಕೆ ಬೇಕಾದಂಥ ಬಾಗಿಲುಗಳು ಮತ್ತು ಸಿಮೆಂಟ್ನ ಫ್ರೇಮಿಗೆ ಬೆಡ್ರೂಮಿಗೆ ಬೇಕಾದಂಥ ಫೈಬರ್ನ ಬಾಗಿಲುಗಳು ಅದು ಕೂಡ ನಾನೇ ಸ್ವಂತವಾಗಿ ಡಿಸೈನ್ ಮಾಡಿ ನನ್ನದು ಸ್ವಂತ ಮೋಲ್ಡ್ನಲ್ಲಿ ತಯಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನನಗೆ ಇದಕ್ಕೆ
ತುಂಬ ಗಿರಾಕಿಗಳು ಬರಲಿಕ್ಕೆ ಶುರುವಾಯಿತು. ಕ್ಷೇತ್ರ ಧರ್ಮಸ್ಥಳಕ್ಕೆ ತುಂಬ ಆರ್ಡ್ರ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಇದೇ ರೀತಿ ಈಚೆ ಮಂಗಳೂರು, ಉಡುಪಿ ಮತ್ತು ಸುಳ್ಯ, ಪುತ್ತೂರು ಆ ಸೈಡಿಂದೆಲ್ಲ ತುಂಬ ಇಂಜಿನಿಯರ್ಸ್ಗಳೆಲ್ಲ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈ ನಮ್ಮ ಉದ್ಯಮ ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು. ಬೆಳೀಲಿಕ್ಕೆ ಬಂದಾಗೆ ನಾನು ಇದನ್ನು ಇನ್ನಷ್ಟು ಉತ್ತಮವಾದ ಗುಣಮಟ್ಟದಲ್ಲಿ ತಯಾರು ಮಾಡಿ ಗ್ರಾಹಕರಿಗೆ ಮುಟ್ಟಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಕೆಲವು ನಾವು ಗ್ರಾಹಕರು ನಮ್ಮಲ್ಲಿ ಬರುವಾಗ ಹೇಳ್ತಾರೆ, ನಮಗೆ ಒಳಗಿನ ದಾರಂದ ಮತ್ತು ಉಳಿದ ಎಲ್ಲ ಸಿಮೆಂಟ್ ಇದು ಸಾಕು, ಎದುರಿಗೆ ಬೇಕಾದ ನಮಗೆ ಮರದ್ದು ಬೇಕು ಅಂತ. ಹಾಗೆ ನನಗೆ ಆಯಿತು, ಕೂತ್ಕೊಂಡಿರುವಾಗ ನಾನು ಸಿಮೆಂಟ್ದು ಹೇಗೂ ರೆಡಿ ಮಾಡಿ ಆಯಿತು, ಮರಕ್ಕೆ ಪರ್ಯಾಯವಾಗಿ ಮರ ಹಾಗೆ ಕಾಣುವಂಥ ಒಂದು ಉತ್ಪನ್ನ ರೆಡಿ ಮಾಡಬೇಕು ನನ್ನ ತಲೆಯಲ್ಲಿ ಹೊಳೆದಾಗ ನಾನು ಈ ಫೈಬರ್ ಏನು ಕೆಮಿಕಲ್ FRP ಏನು ಮೆಟೀರಿಯಲ್ ಉಂಟು ಅದನ್ನು ತಂದು ಈ ಮರಕ್ಕೆ ಪರ್ಯಾಯವಾಗಿ ಮರದ ಹಾಗೆ ಕಾಣುವಂಥ ಫ್ರೇಮ್ಗಳನ್ನು ಫೈಬರಲ್ಲಿ ತಯಾರು ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಅದು ಸ್ಟಾರ್ಟ್ ಮಾಡಿದ ನಂತರ ಅದು ಕೂಡ ಧರ್ಮಸ್ಥಳ ಕಟ್ಟಡಗಳಿಗೆ ತುಂಬ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬೇರೆ ಬೇರೆ ಕಡೆ ತುಂಬ ಅದಕ್ಕೆ ನಮಗೆ ಗ್ರಾಹಕರು ಅದನ್ನು ಇಷ್ಟಪಟ್ಟರು. ಅದ ನಂತರ ನಾನು ಅದಕ್ಕೆ ಬೇಕಾಗುವಂಥ ಏನು ಡೋರ್ಗಳು, ಈ ಮರ ನೋಡಿದ ಹಾಗೆ ಆಗಬೇಕು. ಮರವನ್ನು ಉಪಯೋಗ ಮಾಡದೆ ಮರ ಬಿಟ್ಟು ಇಂಥ ಐಟಮ್ಗಳನ್ನು ಉಪಯೋಗ ಮಾಡುವಾಗ ಜನರಿಗೆ ಒಂದು ಅದರ ಬಗ್ಗೆ ಒಂದು ಆಸಕ್ತಿ ಬರಬೇಕು ಅಂತೇಳಿ ನಾನು ಇಂಥ ಹೊಸ ಉತ್ಪನ್ನಗಳನ್ನು ತಯಾರು ಮಾಡಿ ಈಗ ನಾವು ಸುಮಾರು ಒಂದು 160 ಮಂದಿ ಕಾರ್ಯಕ್ರಮಕರು ಈ ಸಂಸ್ಥೆಯಲ್ಲಿ ದುಡಿತಾ ಇದ್ದಾರೆ. ಸುಮಾರು 35 ವರ್ಷದಿಂದ ಸಹ ನಮ್ಮೊಟ್ಟಿಗೆ ದುಡಿಯುವಂಥ ಕೆಲಸವರು ಸಹ ನಮ್ಮೊಟ್ಟಿಗೆ ಇದ್ದಾರೆ. ಈಗ ಸಹ ಅವರು ಕೆಲಸ ಮಾಡ್ತಾರೆ. ಕೆಲವು ಕೆಲಸ ಮಾಡಲಿಕ್ಕೆ ಆಗದಿದ್ದರೂ ಸಹ ಅವರನ್ನು ನಾನು ಈ ಸಂಸ್ಥೆಯಲ್ಲಿ ಇಟ್ಟುಕೊಂಡಿದ್ದೆ. ಯಾಕಂದರೆ ನಾನು ಉದ್ಯಮಿಯಾಗಿ ಬೆಳೆದಿದ್ದರೂ ಸಹ ನಾನು ತುಂಬ ಕಷ್ಟಪಟ್ಟು ಇದನ್ನು ಮಾಡುವ ಸಂಸ್ಥೆಯನ್ನು ಹುಟ್ಟುಹಾಕಿದ್ದು. ಇದಕ್ಕೆ ಯಾವುದೇ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಆಗಲಿ ಏನಿಲ್ಲ. ಪ್ರತಿಯೊಂದು ಮನೆ ಕಟ್ಟುವಾಗ ನಾವು ಏನು ಒಂದೊಂದು ಕಲ್ಲನ್ನು ಕೂಡ ನಾವು ಜೋಡಿಸ್ತಾ ಬರುವಾಗ ಒಂದು ಮನೆಗೆ ಒಂದು ರೂಪ ಬರ್ತದೆ. ಅದೇ ರೀತಿ ಇದನ್ನು ನಾನು 35 ವರ್ಷದಲ್ಲಿ ಒಂದೊಂದು ಕಲ್ಲನ್ನೇ ಇಟ್ಟು ಜೋಡಿಸ್ತಾ ಬಂದು ಈ ಹಂತದಲ್ಲಿ ಈ ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆ ಆಗಬೇಕು ಅಂತ ಇದಕ್ಕೆ ನಾನು ಕಷ್ಟಪಟ್ಟು ಇದು ಮಾಡಿದ್ದು. ಆದ ಕಾರಣ ಕಷ್ಟ ಏನು ಅಂತ ನನಗೆ ಗೊತ್ತುಂಟು. ಆದರೆ ಆದ ಕಾರಣ ನಾನು ಪ್ರತಿಯೊಬ್ಬ ಕೆಲಸವರನ್ನು ನನ್ನದೇ ಜೊತೆಯಲ್ಲಿರುವಂಥ ಕೆಲಸವನ್ನು ಅಂತ ನಾನು ಇವತ್ತಿನವರೆಗೆ ಯಾರನ್ನು ನೋಡಲಿಲ್ಲ. ಅವರನ್ನು ನನ್ನೊಟ್ಟಿಗೆ ಇಡ್ತೇನೆ. ಕೆಲಸ ಮಾಡಲಿಕ್ಕೆ ಸಾಧ್ಯ ಇರದೇ ಇರಲಿ, ಅವನಿಗೆ ಇವತ್ತಿಗೂ ಕೂಡ ನಾನು ಸಂಬಳವನ್ನು ಶನಿವಾರ ಅವರಿಗೆ ಕೊಡ್ತಾ ಇರ್ತೇನೆ. ಯಾಕಂದರೆ ಅಷ್ಟೊಂದು ಅನ್ಯೋನ್ಯತೆಯಿಂದ ನಾವು ಬೆಳೆದು ಬಂದಂಥ ಈ ಒಂದು ಸಂಸ್ಥೆ. ಇಲ್ಲದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸಿಮೆಂಟಿನ ಉತ್ಪನ್ನಗಳನ್ನು ರೆಡಿ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಮಾರ್ಕೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಾವೊಂದು ತಂಡವಾಗಿ ಕೆಲಸ ಮಾಡಿದ ಕಾರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಮತ್ತು ಇದಕ್ಕೆ ಇಷ್ಟು ಈಗಿನ ಸಂದರ್ಭದಲ್ಲಿ ನಾವು ಸುಮಾರು ನಾವೊಂದು 6 ತಿಂಗಳ ಹಿಂದೆ ಇದನ್ನು ಹೊಸ ಶೋರೂಮನ್ನು ಪ್ರಾರಂಭ ಮಾಡಿದೆ. ಕ್ಷೇತ್ರದ ಧರ್ಮಸ್ಥಳದ ಹರ್ಷೇಂದ್ರ ಕುಮಾರ್ ಅವರು ಇದನ್ನು ಉದ್ಘಾಟನೆ ಮಾಡಿದರು. ಅದೇ ರೀತಿ ಕ್ಷೇತ್ರದ ಪೂರ್ಣ ಸಹಕಾರ. ಇವತ್ತು ನಾನು ಈ ಹಂತದಲ್ಲಿ ಬಂದು ನಿಲ್ಲಬೇಕು ಅಂತಿದ್ದರೆ ಪೂಜ್ಯ ಕಾವಂದರ ಪೂರ್ಣ ಆಶೀರ್ವಾದ. ಯಾಕಂದರೆ ಅವರದೇ ಮಾರ್ಗದರ್ಶನ ನಾನು ಬೆಳೆದು ಬಂದಂಥ ವ್ಯಕ್ತಿ. ಅವರ ಆಶೀರ್ವಾದದಿಂದ ಈ ಹಂತಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಈ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು, ಅವರ ಮಾತೃಶ್ರೀ ಹೇಮಾವತಿ ಹೆಗ್ಡೆಯವರು ಮತ್ತು ಹರ್ಷೇಂದ್ರ ಹೆಗ್ಡೆಯವರನ್ನು ಕೂಡ ನಾನು ಈ ನೆನಪಿಸಿಕೊಳ್ಳಲಿಕ್ಕೆ ಸಂತೋಷ ಪಡ್ತೇನೆ. ನಾನು 15ನೇ ವಯಸ್ಸಿನಲ್ಲಿ ನಾನು ಶಾಲೆ ಬಿಟ್ಟಾಗ ನನಗೆ ಅಂದರೆ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆದ ನಂತರ ನನಗೆ ಮನುಷ್ಯನಿಗೆ ಒಂದು ಹಸಿವೆ ಅಂತ ಗೊತ್ತಿರಬೇಕು. ಹಸಿವು ಗೊತ್ತಿದ್ದವನಿಗೆ ಮಾತ್ರ ಆ ಹಸಿವೆಯ ಮಹತ್ವ ಗೊತ್ತಿರೋದು. ಅದು ಬಹುಶಃ ನನಗೆ ಆ ಸಂದರ್ಭದಲ್ಲಿ ನಾವು ಬಡತನದಿಂದ ಬಂದವರು, ನಮಗೆ ಹಸಿವು ಅಂತ ಏನು ಅಂತ ನನಗೆ ಗೊತ್ತಿತ್ತು, ಮತ್ತು ಹಸಿದವನ ಕಷ್ಟ ಏನು ಅಂತ ನನಗೆ ಗೊತ್ತಿತ್ತು. ಆದ ಕಾರಣ ನನ್ನ ಸಂಸ್ಥೆಯಲ್ಲಿ ಯಾರೆಲ್ಲ ಕೆಲಸವರಿದ್ದರೆ ಅವರನ್ನು ನನ್ನ ಹಾಗೆ ಆ ರೀತಿಯಲ್ಲಿ ಬೆಳೆಸಬೇಕು, ನನ್ನ ಒಟ್ಟಿಗೆ ಬರಬೇಕು ಅಂತ ಎಲ್ಲರನ್ನು ಕೂಡ, ಅವರ ಮನೆ ಇರ್ಬೋದು ಏನಿರಲಿ, ಅವರ ಕುಟುಂಬ ವರ್ಗದನ್ನು ಪೂರ್ತಿ ನಾನು ಅವರನ್ನು ಕೂಡ ನಾನು ನನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತೇನೆ. ಮತ್ತು ನಮ್ಮ ಸಂಸ್ಥೆಯಲ್ಲಿ ಇರುವಂಥ ಎಲ್ಲ ಕೆಲಸವರನ್ನು ಸಾಮಾಜಿಕವಾಗಿ ಅವರನ್ನು ಅಂದರೆ ಒಂದು ವಾರ ಇಡೀ ಪೂರ್ತಿ ಅವನು ತನ್ನ ಕೆಲಸ ಅಂತ ಮಾಡಿದರೆ ಅಂದರೆ ಸಾರ್ವಜನಿಕ ಇದರಲ್ಲಿ ಸೇವೆ ಅಂತ. ಯಾಕಂದರೆ ನಾನು ಕಷ್ಟದಲ್ಲಿ ಬೆಳೆದವನು, ಅದು ಕಷ್ಟದಲ್ಲಿ ಬೆಳೆದ ಕಾರಣ ಇನ್ನೊಬ್ಬರ ಕಷ್ಟ ನನಗೆ ಅರ್ಥ ಆಗ್ತದೆ. ಆದ ಕಾರಣ ನನಗೆ ನನ್ನ ಮನಸ್ಸಲ್ಲಿ ಒಂದಿತ್ತು, ನಾನು ಇಷ್ಟೆಲ್ಲ ಬೆಳೆದು ಬಂದ ನಂತರ ನಾನು ಏನಾದರೂ ಕಷ್ಟದಲ್ಲಿ ಇರುವವನಿಗೆ ಒಂದು ನನ್ನಿಂದ ಕೈಯಲ್ಲಿ ದುಡಿಮೆಯಲ್ಲಿ 1% ಅವನಿಗೆ ಕೊಡಬೇಕು ಅಂತ ನನಗೆ ಸಣ್ಣದಲ್ಲಿ ಭಾರಿ ಒಂದು ಮನಸ್ಸಿತ್ತು. ಅದು ಬೆಳೀತಾ ಬಂದಾಗೆ ನನಗೆ ಇಷ್ಟೊಂದು ಅವಕಾಶಗಳು ಬರಲಿಕ್ಕೆ ಸಾಧ್ಯ ಆಯಿತು. ಆ ಸಂದರ್ಭದಲ್ಲಿ ನಾನು ಈ ತಂಡವನ್ನು ಕಟ್ಟಿದ್ದು, ಅದೇ ಬದುಕಟ್ಟನ ತಂಡ ಅಂತ ಏನು ಕಟ್ಟಿದ್ದೇನು, ಆ ನೆರೆ ಬಂದಂಥ ಸಂದರ್ಭದಲ್ಲಿ ಕಟ್ಟಿದಂಥ ಬೆಳ್ತಂಗಡಿ ತಾಲೂಕಿನ ನೆರೆ ಬಂದಂಥ ಸಂದರ್ಭದಲ್ಲಿ ಅಕ್ಕಿ ಕೊಡಬೇಕು ಹೋದವರು ಮತ್ತೆ ಅಲ್ಲಿ ಅವರನ್ನ ಅವರ ಜಾಗಕ್ಕೆ ಬರುವುದಿಲ್ಲ ಅಂತ ಹೇಳೋದನ್ನು ಮನವೊಲಿಸಿ ನೀವು ಮತ್ತೆ ಅಲ್ಲಿಗೆ ಕರ್ಕೊಂಡು ಬಂದ ಒಂದು ಸನ್ನಿವೇಶ ಘಟನೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ನನ್ನ ಈ ಉದ್ಯಮದೊಟ್ಟಿಗೆ
ನಾನು ಸಮಾಜ ಸೇವೆಯಲ್ಲಿ ಮೊದಲಿನಿಂದ ಸಹ ತೊಡಗಿಸಿಕೊಂಡವು. ಯಾಕಂದರೆ ಯಾರಾದರೂ ಕಷ್ಟದಲ್ಲಿದ್ದವನಿಗೆ ಬಂದ ಕೇಳಿಕೊಳ್ಳಿ ಏನಾದ್ರು ಕೊಡೋದು, ಅವನನ್ನು ನಾನು ಪ್ರಚಾರ ಇಲ್ಲದೆ ಮಾಡ್ತಾ ಬಂದು ಇಷ್ಟೊಂದು ಯಾವುದೇ ಪ್ರಚಾರ ಇಲ್ಲದೆ ನನ್ನ ಇದರಲ್ಲಿ ಕೊಡ್ತಾ ಇದ್ದೆ. ಮತ್ತು ನಾನು ಯಾವುದೇ ಒಂದು ಸಮಾರಂಭ ವೇದಿಕೆಯಲ್ಲಿ ಕರೆದ್ರೆ ಹೋಗಿ ಕೂತ್ಕೊಳ್ಳುವಂಥ ವ್ಯಕ್ತಿಯಲ್ಲ, ಮತ್ತು ಯಾವುದೇ ಪ್ರಶಸ್ತಿಯನ್ನು ನಿರೀಕ್ಷೆ ಮಾಡುವಂಥ ವ್ಯಕ್ತಿಯಲ್ಲ. ಆದರೆ ನನ್ನ ದುಡಿಮೆಯಲ್ಲಿ ನಾನೊಂದು ಪಾಲನ್ನು ಸಮಾಜಕ್ಕೋಸ್ಕರ ನಾನು ಖರ್ಚು ಮಾಡ್ತಾ ಇದ್ದೆ. ಆದರೆ 2019ನೇ ಇಸವಿಯಲ್ಲಿ ಚಾರ್ಮಾಡಿ ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಗ್ರಾಮದಲ್ಲಿ ಒಂದು ನೆರೆ ಬಂದಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಗ್ರಾಮದ ಕೊಳಂಬೆ ಎನ್ನುವ ಪರಿಸರಕ್ಕೆ ನಮ್ಮ ಈಗಿನ ಶಾಸಕರಾದ ಮಾನ್ಯ ಹರೀಶ್ ಪೂಂಜರು ನಮಗೊಂದು ಕರೆ ಮಾಡಿ ಹೇಳಿದರು, ಹೀಗೆ ಒಂದು ನೆರೆ ಬಂದ ಪ್ರದೇಶದಲ್ಲಿ ಸ್ವಲ್ಪ ಅನಾಹುತ ಆಗಿದೆ, ನಿಮ್ಮ ತಂಡದಿಂದ ಏನಾದರೂ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದ್ದರೆ ನೀವೊಂದು ತಂಡ ಮಾಡಿ ಸ್ವಲ್ಪ ಅಲ್ಲಿ ಹೋಗಿ ಒಮ್ಮೆ ನೋಡಿ ಅಂತ. ಹಾಗೆ ಆ ಸಂದರ್ಭದಲ್ಲಿ ನನ್ನ ಸ್ನೇಹಿತರಾದ ನಮ್ಮ ಸಂಧ್ಯಾ ಥಿಯೇಟರ್ಸ್ನ ಮಾಲಕರಾದ ರಾಜೇಶ್ ಪಯ್ಯ ಅಂತ ಇದ್ದಾರೆ, ಅವರನ್ನು ಕರ್ಕೊಂಡು ನಾವು ಇಬ್ಬರು ಆ ಕೊಳಂಬೆ ಪರಿಸರಕ್ಕೆ ನಮ್ಮೊಂದು 10-20 ಹುಡುಗರನ್ನು ಕರ್ಕೊಂಡು ನಾವು ಅಲ್ಲಿ ಹೋಗಿದ್ದೆವು. ಹೋದ ಸಂದರ್ಭದಲ್ಲಿ ನಾವು ಹೋಗುವಾಗ ನಾನು ಅವರಲ್ಲಿ ಹೇಳಿದ್ದೆ, ನನ್ನ ಸ್ನೇಹಿತನಲ್ಲಿ ನಾವು ಅವರಿಗೆ ಒಂದು ಅಕ್ಕಿ ಕೊಡುವ, ಅಂದ್ರೆ 25 kg ಅಕ್ಕಿ ಕೊಡುವ, ಅಕ್ಕಿ ಕೊಟ್ಟು ನಾವು ಅವರನ್ನು ಮಾತಾಡಿ ಏನೋ ಸಂತೈಸಿ ಮತ್ತೆ ಏನಾದರೂ ಸಂಗ್ರಹ ಮಾಡಿ ಕೊಡುವ ಅಂತೇಳಿ ಹೋಗಿದ್ದೆವು. ಹೋದ ನಂತರ ನಾವು ಆ ಪ್ರದೇಶಕ್ಕೆ ಇಳಿದು ಹೋದ ನಂತರ ಆ ಇಡೀ ಪ್ರದೇಶವನ್ನು ಸುತ್ತು ಹಾಕಿ ಬಂದಾಗ ಎಲ್ಲ ಮನೆಗಳನ್ನು ನೋಡಿದೆವು. ಸುಮಾರು 21-22 ಮನೆಗಳಲ್ಲಿ ಇದ್ದಂಥ ಮನೆಯಲ್ಲಿ ಯಾವುದೇ ಮನೆಯಲ್ಲಿ ಯಾರು ಸಹ ವಾಸವಾಗಿರಲಿಲ್ಲ, ಒಬ್ಬರು ಸಹ ಅಲ್ಲಿ ಇರಲಿಲ್ಲ. ನೆರೆ ಬಂದ ಸಂದರ್ಭದಲ್ಲಿ ಅಲ್ಲಿ ಪೂರ್ತಿ ಎಲ್ಲ ಕೊಚ್ಚಿ ಹೋಗಿತ್ತು. ಮನೆಯಲ್ಲಿದ್ದಂಥ ಪಾತ್ರಗಳು ಏನು ಸಾಮಗ್ರಿಗಳು ಎಲ್ಲ ಪೂರ್ತಿ ನೆರೆಯಲ್ಲಿ ಕೊಚ್ಚಿ ಹೋಗಿತ್ತು, ಪೂರ್ತಿ ಕೆಸರುಮಯ ಆಗಿತ್ತು. ಅವರನ್ನು ಅಲ್ಲಿ ಚಾರ್ಮಾಡಿ ದೇವಸ್ಥಾನದ ಪಂಚಲಿಂಗೇಶ್ವರ ದೇವಸ್ಥಾನದ ಆ ಶಾಲೆಯಲ್ಲಿ ಅವರಿಗೆ ಬಂದಂಥ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದರು. ನಾವು ಅಲ್ಲಿಂದ ನಂತರ ಹೋಗಿ ಅವರಲ್ಲಿ ಮಾತಾಡಿದಾಗ ಅವರಲ್ಲಿ ಹೇಳಿದೆವು ನಾವು, ನೋಡಿ ನೀವು ಹೀಗೆ ಹೋಗಿ ಮನೆಯಲ್ಲಿ ಕೂತ್ಕೊಳ್ಳಿ, ನಾವು ನಿಮಗೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಕೊಡ್ತೇವೆ, ನಾವು ಕ್ಲೀನ್ ಮಾಡಿ ಕೊಡ್ತೇವೆ, ನಿಮಗೆ ಬೇಕಾದಂಥ ಅಕ್ಕಿಯೆಲ್ಲ ನಾವು ಕೊಡ್ತೇವೆ ಅಂತೇಳಿ. ಆಗ ಅವರು ನಮ್ಮಲ್ಲಿ ಹೇಳಿದರು, ನೀವು ನಮಗೆ ಏನಾದರೂ ಸಹಾಯ ಮಾಡೋದಿದ್ದರೆ ನಮಗೆ ಎಲ್ಲಿಯಾದರೂ ಒಂದು 5 ಸೆನ್ಸ್ ಜಾಗವನ್ನು ತೋರಿಸಿ, ನಾವು ಅಲ್ಲಿ ಮನೆ ಕಟ್ಟಿ ಕೂತ್ಕೊಳ್ಳಿದೆ. ಆ ಪ್ರದೇಶಕ್ಕೆ ನಮ್ಮ ಜೀವಮಾನದಲ್ಲಿ ಇನ್ನೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದರೆ ನಾವು ನಿಮಗೆ ಹೇಳಿದರೆ ನಿಮಗೆ ಅರ್ಥ ಆಗಲಿಲ್ಲ. ಆ ನೆರೆ ಬಂದಂಥ ಸಂದರ್ಭ ನೋಡಿದರೆ ಇನ್ನೊಮ್ಮೆ ಹೋಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಮ್ಮ ಮಕ್ಕಳು ಏನು ಇವತ್ತು ಬದುಕಿದ್ದು ನಮ್ಮ ದೇಶ ಏನು ಅನಾಹುತ ಆಗಲಿಲ್ಲ, ಇನ್ನೊಮ್ಮೆ ಆ ಇದ್ದ ಪ್ರದೇಶಕ್ಕೆ ಹೋಗಲಿ ನಮಗೆ ಸಾಧ್ಯ ಇಲ್ಲ. ಆದರೆ ನಿಮಗೆ ಏನಾದರೂ ಮಾಡಿದರೆ ಅದೊಂದು ವ್ಯವಸ್ಥೆ ಮಾಡಿ ಅಂತ. ಹಾಗೆ ನಾವು ಅಲ್ಲಿಂದ ಬಂದವರು ಮತ್ತು ನಾನು ಮತ್ತು ನನ್ನ ಸ್ನೇಹಿತ ಕೂತ್ಕೊಂಡು ನಾವು ಮಾತಾಡಿ ನಾವು ಒಂದು ಡಿಸೈಡ್ ಮಾಡಿದೆವು ಏನಾದರೊಂದು ಮಾಡಬೇಕು ಅಂತ. ಆದರೆ ನಮ್ಮೊಟ್ಟಿಗೆ ಬಂದ ತುಂಬ ಸ್ನೇಹಿತರೆಲ್ಲ ಹೇಳಿದರು, ಮುಂಡ್ರೆ ಇದು ನಿಮಗೆ ಖಂಡಿತ ಬೇಡ, ಇದು ರಿಸ್ಕಿನ ವಿಷಯ, ಮತ್ತು ಇಲ್ಲಿ ಇದನ್ನು ಮುಟ್ಲಿಕ್ಕೆ ಹೋದರೆ ಸಾಧ್ಯವೇ ಇಲ್ಲ, ಇದನ್ನು ಸರಿ ಮಾಡಲಿಕ್ಕಂತೂ ಖಂಡಿತ ಸಾಧ್ಯವಿಲ್ಲ, ಇದು ಆಗುವಂಥ ಕೆಲಸವೇ ಅಲ್ಲ ಅಂತ. ಆದರೂ ಸಹ ನಮ್ಮ ಒಳಗಿನ ಮನಸ್ಸೊಂದಿತ್ತು, ನಾವು ಹೋಗಿ ಆಗಿದೆ, ಅವರಿಗೇನಾದರೂ ಸಹಾಯ ಮಾಡುವಂಥ ಹೇಳಿ ಆಗಿದೆ, ಹೋದ ಕೆಲಸದಲ್ಲಿ ನಾವು ಹಿಂದೆ ಬಂದದ್ದು ಇಷ್ಟವರೆಗಿಲ್ಲ, ಅದೇ ಹೋದ ಕಾರಣ ನಾವು ಅದನ್ನು ಮಾಡಿಯೇ ತೀರುವುದಂತ ನಿರ್ಧಾರ ಮಾಡಿ ನಾವು ಅದೇ 2019 ಆಗಸ್ಟ್ 15ರಂದು ನಾವೊಂದು ದಿನ ಫಿಕ್ಸ್ ಮಾಡಿ ಸ್ವಾತಂತ್ರ್ಯವನ್ನು ಅಲ್ಲಿ ಆಚರಿಸಿ ಫಸ್ಟಿಗೆ ಮಾಡಿದ್ದು ಅವರ ಇಡೀ ಮನೆಯನ್ನು ಸ್ವಚ್ಛ ಮಾಡಿದ್ವಿ. ಕೆಸರನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ, ಮತ್ತು ಅವರಿಗೆ ಬಾವಿಯಲ್ಲಿ ಏನು ಕೆಸರಲ್ಲಿ ಬಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ, ಮತ್ತು ಅವರಿಗೆ 1 ತಿಂಗಳಿಗೆ ಬೇಕಾಗುವಂಥ ಸಾಮಗ್ರಿಗಳು, ಅಕ್ಕಿ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ಬೇರೆ 1 ತಿಂಗಳಿಗೆ ಬೇಕಂತ ಪ್ರತಿ ಮನೆಗೆ ಸಾಮಗ್ರಿಗಳು, ಮತ್ತು ಅವರಿಗೆ ಬೇಕು ಮಲಗಲಿಗೆ ಚಾಪೆ, ಬೆಡ್ಶೀಟು, ಮತ್ತು ಬಟ್ಟೆ, ಸೀರೆಗಳು, ಬೇರೆಲ್ಲ ಸಾಮಗ್ರಿ, ಮತ್ತು ಔಷಧಿ ಸಾಮಗ್ರಿಗಳು ಎಲ್ಲ 1 ತಿಂಗಳಿಗೆ ಬೇಕಾಗುವಂತೆಲ್ಲ ಅವರನ್ನು ಕೊಟ್ಟು ಅಲ್ಲಿಂದ ನಾವು ಕರ್ಕೊಂಡು ಬರೋದೇ ನಮಗೆ ದೊಡ್ಡ ಸಮಸ್ಯೆ ಆಗಿತ್ತು. ಯಾಕಂದರೆ ಅವರು ಬರಲಿಕ್ಕೆ ಕೇಳ್ತಿರಲಿಲ್ಲ. ಯಾಕಂದರೆ ನೆರೆ ಬಂದಂಥ ಸಂದರ್ಭದಲ್ಲಿ ಯಾವಾಗಲೂ ನಾವು ನೋಡೋದುಂಟು, ಯಾಕಂದರೆ ಬೇಕಾದಷ್ಟು ಈ ಸಾಮಗ್ರಿಗಳು ಬಂದು ಕೊಡ್ತಾರೆ, ಅಂದರೆ ಒಮ್ಮೆಗೆ ಅಕ್ಕಿ ಕೊಡ್ಬೋದು, ಒಂದು ದುಡ್ಡು ಕೊಡ್ಬೋದು ಅಂತ ತಾತ್ಕಾಲಿಕೆಲ್ಲ ಕೊಡ್ತಾರೆ. ಆದರೆ ಅವು ಶಾಲೆ ದೇವಸ್ಥಾನ ಇದ್ದಂಥ ಜನರಿಗೆ ಈ ದುಡ್ಡೆಲ್ಲ ಬಂದು ಕೈಗೆ ಸಿಗುವಾಗ ಇನ್ನು ನಾವು ಇಲ್ಲೇ ಕೂತ್ಕೊಂಡ್ರೆ ನಮಗೆ ಇನ್ನಷ್ಟು ಬರ್ಬೋದು ಅಂತ ಒಂದು ಮನಸ್ಸಲ್ಲಿ ಒಂದು ಆಸೆ ಇತ್ತು. ಆದರೂ ಸಹ ಅವರನ್ನು ನಾವು ಅವ್ರು ಬರಲಿಕ್ಕೆ ಹೇಳಿಲ್ಲ. ಆದರೂ ಸಹ ನಾವು ಮನ ಪರಿವರ್ತನೆ ಮಾಡಿ ಅಲ್ಲಿನ ತಂದು ನಾವು ಇಲ್ಲಿ ಕೂತೊಳಿಸಿದ ನಂತರ ಅವರಿಗೆ ಪೂರ್ತಿ ಎಲ್ಲ ಏನು ವ್ಯವಸ್ಥೆಗಳನ್ನು ಮಾಡಿ, ಮತ್ತು ಅಲ್ಲಿ ಅವರನ್ನು ಕರೆದು ನಾವೊಂದು ಮೀಟಿಂಗ್ ಮಾಡಿ ಅವರಲ್ಲಿ ಹೇಳಿದೆವು, ನೀವು ಇನ್ನೂ ಇಲ್ಲಿಂದ ಹೋಗೋದು ಬೇಡ, ನಾವು ನಿಮ್ಮವರಾಗಿ ನಿಮ್ಮೊಟ್ಟಿಗೆ ಇದ್ದೇವೆ, ನಿಮಗೆ ಏನೆಲ್ಲ ಸೌಲಭ್ಯಗಳು ಬೇಕು ಅನ್ನೋದನ್ನು ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ, ನಮ್ಮ ಜವಾಬ್ದಾರಿ ಅಂತ ಅವರಿಗೆ ಮಾತು ಕೊಟ್ಟು, ಅದರ ನಂತರ ಮರುದಿವಸದ ನಂತರ ನಾವು ಇಡೀ ಅವರ ಏನು ಗದ್ದೆ ಉಂಟು, ತೋಟ ಉಂಟು, ಅದನ್ನು ಪೂರ್ತಿ ಸ್ವಚ್ಛ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಸುಮಾರು 60 ದಿವಸದಲ್ಲಿ ಇಡೀ ಆ 60 ಎಕರೆ ಪ್ರದೇಶವನ್ನು ಪೂರ್ತಿಯಾಗಿ ಕೆಸರು ತೆಗೆದು, ಗದ್ದೆಗಳಲ್ಲಿ ಬಿದ್ದಂಥ ಹೂಳುಗಳನ್ನು ತೆಗೆದು, ಎಲ್ಲ ಕಸ ಕಡ್ಡಿಗಳನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿದೆ. ಸುಮಾರು ನಮ್ಮ ಜಿಲ್ಲೆಯಿಂದ 5,000 ಸ್ವಯಂ ಸೇವಕರು ಬಂದು ಇಲ್ಲಿ ಅದರಲ್ಲಿ ಭಾಗವಹಿಸಿದರು. ಯಾಕಂದರೆ ಯಾವುದೇ ರೀತಿಯ ಅವರು ಏನು ಒಂದು ದುಡ್ಡಿನ ವಿಷಯ ಆಗಲಿ ಏನು ಇಲ್ಲದೆ ಬಂದು ಅವರ ಸ್ವಇಚ್ಛೆಯಿಂದ ಬಂದು ಭಾಗವಹಿಸಿ ಪೂರ್ತಿ 60 ದಿವಸದಲ್ಲಿ ಎಲ್ಲ ಕ್ಲೀನ್ ಮಾಡಿದ ನಂತರ ನಾವು ಅಲ್ಲಿ
ಏನು ಅವರಿಗೆ ಗದ್ದೆಯ ಏನು ಕೆಲಸ ಆಗಲಿಕ್ಕುಂಟು, ಗದ್ದೆಯಲ್ಲಿ ಏನು ವ್ಯವಸ್ಥೆ ಆಗಲಿಕ್ಕುಂಟು, ಆ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗದ್ದೆಯನ್ನೆಲ್ಲ ಟಿಲ್ಲರ್ ಹಾಕಿ ಉತ್ತು ಅದರಲ್ಲಿ ಪ್ರಥಮವಾಗಿ ನೇಜಿ ನಡುವಂಥ ಕಾರ್ಯವನ್ನು ಮಾಡಿದ್ವಿ. ಯಾಕಂದರೆ ನಾವು ಅಕ್ಕಿ ಕೊಡಲಿಕ್ಕೆ ಹೋದಂಥ ನಾವೇ ಅಕ್ಕಿಯನ್ನೇ ಬೆಳೆಸುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದೆವು. ಅಲ್ಲಿ ಎಲ್ಲ ಗದ್ದೆಯಲ್ಲಿ ಎಲ್ಲ ಇದು ಮಾಡಿ ಗದ್ದೆಯನ್ನು ನಾಟಿ ಮಾಡಿದೆವು. ಮತ್ತು ಅಲ್ಲಿ ತುಂಬ ಅವರ ತೋಟಗಳೆಲ್ಲ ಕೊಚ್ಚಿ ಹೋಗಿತ್ತು. ಅದರಲ್ಲಿ ಅಡಿಕೆ ಗಿಡಗಳು ಸುಮಾರು ಒಂದು 2,500 ಅಡಿಕೆ ಗಿಡಗಳನ್ನು ನಟ್ಟೆವು, ತೆಂಗಿನ ಸಸಿ ನಟ್ಟೆವು, ಮತ್ತು ಹಣ್ಣು ಹಂಪಲು ಗಿಡಗಳನ್ನು ಮತ್ತು ತರಕಾರಿ ಗಿಡವನ್ನು ಪೂರ್ತಿ ನಟ್ಟು ಅದಕ್ಕೆ ಬೇಕಾದಂಥ ಏನು ಗೊಬ್ಬರಗಳಿರ್ಬೋದು ಎಲ್ಲವನ್ನು ನಾವೇ ಕೊಂಡೋಗಿ ಹಾಕಿ ಪ್ರತಿ ಆದಿತ್ಯವಾರ ಏನು ನಮ್ಮ ಸಂಸ್ಥೆಗೆ ರಜೆ ಇರ್ತದೆ, ರಜೆ ಇದ್ದಂಥ ಸಂದರ್ಭದಲ್ಲಿ ಈ ಏನು ಕೆಲಸವನ್ನು ಕರ್ಕೊಂಡೋಗಿ ಅಲ್ಲಿ ಒಂದು ದಿವಸ ದುಡಿಸ್ತಿದ್ದೆವು. ನಮ್ಮ ಅವರ ಸ್ನೇಹಿತ ರಾಜೇಶ್ ಪೈ ಇರ್ಬೋದು ಇರ್ತೀವಿ ಸೇರಿಸಿ ಅಲ್ಲಿ ಒಂದು ನಾವು ದುಡಿಯುವಂಥ ಪ್ರತಿ ಸಂಡೇ ನಮ್ಮ ರಜೆಯೂ ಸಮ ಅದನ್ನು ಉಪಯೋಗ ಮಾಡಿ ದುಡಿದ ನಂತರ 60 ದಿವಸದಲ್ಲಿ ಆ ಕೆಲಸ ಒಂದು ಹಂತದ ಕೆಲಸ ಆಯಿತು. ಅದ ನಂತರ ನಮಗೆ ಸರ್ಕಾರ 12 ಮನೆಯನ್ನು ಗುರುತಿಸಿತ್ತು. ಪೂರ್ತಿ ಕೊಚ್ಚಿ ಹೋದ ಮನೆಗಳನ್ನು 12 ಮನೆ ಗುರುತಿಸಿತ್ತು. ಮತ್ತು 1-2 ಮನೆ ಪೂರ್ತಿ ನೀರಿನಲ್ಲಿ ಹೊಳೆಯಲ್ಲಿ ಪೂರ್ತಿ ಏನು ಕುರುವೇ ಇಲ್ಲದಂಥ ಕೊಚ್ಚಿ ಹೋಗಿತ್ತು. ಆ ಮನೆ ಸೇರಿ 12 ಮನೆಯನ್ನು ಗುರುತಿಸಿದಂಥ ಮನೆಯನ್ನು ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. 1.5 ವರ್ಷದಲ್ಲಿ ಮನೆಯನ್ನು ಪೂರ್ತಿ ಕಟ್ಟುವಂಥ ಕೆಲಸ ಮಾಡಿ ಸರ್ಕಾರದಿಂದ 5 ಲಕ್ಷ ಮತ್ತು ಅವರ ಏನು ಮನೆ ಅವರ ಒಂದು ಪಾಲು ಮತ್ತು ನಮ್ಮ ಬದುಕು ಕಟ್ಟಣ ತಂಡ ತುಂಬ ಜನ ಅದಕ್ಕೆ ದಾನಿಗಳು ಕೈ ಜೋಡಿಸಿದ್ದಾರೆ. ಅವರೆಲ್ಲ ಹಣವನ್ನು ಸಂಗ್ರಹ ಮಾಡಿ, ಯಾಕಂದರೆ ನಾವೇ ಈ ಬದುಕು ಕಟ್ಟಣ ಏನು ತಂಡ ಕಟ್ಟಿದೆವು ಅದರ ನಂತರ ನಾವು ಯಾವುದೇ ಹಣ ಸಂಗ್ರಹ ಮಾಡಲಿಲ್ಲ. ಇದರಲ್ಲಿ ಅಂದರೆ ಏನು ಅವರು ಕೊಟ್ಟಂಥ ಸಾಮಗ್ರಿಗಳನ್ನೇ ತಗೊಂಡು ನಾವು ಕೆಲಸ ಮಾಡಿದ್ದು. ಮತ್ತು ಯಾರು ಕೆಲಸಕ್ಕೆ ಅವನು ಸ್ವಾಯಿಚ್ಛೆಯಿಂದ ಬಂದು ಕೆಲಸ ಮಾಡ್ತಾನೆ ಅವನ ಸೇವೆಯನ್ನು ನಾವು ತಗೊಂಡು ಸುಮಾರು 13.5 ಲಕ್ಷದಲ್ಲಿ ಒಂದು ಮನೆ ಹಾಗೆ 12 ಮನೆಗಳನ್ನು ಕಟ್ಟಿ ಇತ್ತೀಚೆಗೆ ನವೆಂಬರ್ 9ನೇ ತಾರೀಕಿಗೆ ನಾವು ಮನೆಯನ್ನು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನನ್ನ ಈ ಉದ್ಯಮದೊಟ್ಟಿಗೆ ನಾನು ಸಮಾಜ ಸೇವೆಯಲ್ಲಿ ಮೊದಲಿನಿಂದ ಸಹ ತೊಡಗಿಸಿಕೊಂಡವು. ಯಾಕಂದರೆ ಯಾರಾದರೂ ಕಷ್ಟದಲ್ಲಿದ್ದವನಿಗೆ ಬಂದ ಕೇಳಿಕೊಳ್ಳಿ ಏನಾದ್ರು ಕೊಡೋದು, ಅವನನ್ನು ನಾನು ಪ್ರಚಾರ ಇಲ್ಲದೆ ಮಾಡ್ತಾ ಬಂದು ಇಷ್ಟೊಂದು ಯಾವುದೇ ಪ್ರಚಾರ ಇಲ್ಲದೆ ನನ್ನ ಇದರಲ್ಲಿ ಕೊಡ್ತಾ ಇದ್ದೆ. ಮತ್ತು ನಾನು ಯಾವುದೇ ಒಂದು ಸಮಾರಂಭ ವೇದಿಕೆಯಲ್ಲಿ ಕರೆದ್ರೆ ಹೋಗಿ ಕೂತ್ಕೊಳ್ಳುವಂಥ ವ್ಯಕ್ತಿಯಲ್ಲ, ಮತ್ತು ಯಾವುದೇ ಪ್ರಶಸ್ತಿಯನ್ನು ನಿರೀಕ್ಷೆ ಮಾಡುವಂಥ ವ್ಯಕ್ತಿಯಲ್ಲ. ಆದರೆ ನನ್ನ ದುಡಿಮೆಯಲ್ಲಿ ನಾನೊಂದು ಪಾಲನ್ನು ಸಮಾಜಕ್ಕೋಸ್ಕರ ನಾನು ಖರ್ಚು ಮಾಡ್ತಾ ಇದ್ದೆ. ಆದರೆ 2019ನೇ ಇಸವಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಗ್ರಾಮದಲ್ಲಿ ಒಂದು ನೆರೆ ಬಂದಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಗ್ರಾಮದ ಕೊಳಂಬೆ ಎನ್ನುವ ಪರಿಸರಕ್ಕೆ ನಮ್ಮ ಈಗಿನ ಶಾಸಕರಾದ ಮಾನ್ಯ ಹರೀಶ್ ಪೂಂಜರು ನಮಗೊಂದು ಕರೆ ಮಾಡಿ ಹೇಳಿದರು, ಹೀಗೆ ಒಂದು ನೆರೆ ಬಂದ ಪ್ರದೇಶದಲ್ಲಿ ಸ್ವಲ್ಪ ಅನಾಹುತ ಆಗಿದೆ, ನಿಮ್ಮ ತಂಡದಿಂದ ಏನಾದರೂ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದ್ದರೆ ನೀವೊಂದು ತಂಡ ಮಾಡಿ ಸ್ವಲ್ಪ ಅಲ್ಲಿ ಹೋಗಿ ಒಮ್ಮೆ ನೋಡಿ ಅಂತ. ಹಾಗೆ ಆ ಸಂದರ್ಭದಲ್ಲಿ ನನ್ನ ಸ್ನೇಹಿತರಾದ ನಮ್ಮ ಸಂಧ್ಯಾ ಥಿಯೇಟರ್ಸ್ನ ಮಾಲಕರಾದ ರಾಜೇಶ್ ಪೈ ಅಂತ ಇದ್ದಾರೆ, ಅವರನ್ನು ಕರ್ಕೊಂಡು ನಾವಿಬ್ಬರು ಆ ಕೊಳಂಬೆ ಪರಿಸರಕ್ಕೆ ನಮ್ಮೊಂದು 10-20 ಹುಡುಗರನ್ನು ಕರ್ಕೊಂಡು ನಾವು ಅಲ್ಲಿ ಹೋಗಿದ್ದೆವು. ಹೋದ ಸಂದರ್ಭದಲ್ಲಿ ನಾವು ಹೋಗುವಾಗ ನಾನು ಅವರಲ್ಲಿ ಹೇಳಿದ್ದೆ, ನನ್ನ ಸ್ನೇಹಿತನಲ್ಲಿ ನಾವು ಅವರಿಗೆ ಒಂದು ಅಕ್ಕಿ ಕೊಡುವ, ಒಂದು 25 kg ಅಕ್ಕಿ ಕೊಟ್ಟು ನಾವು ಅವರನ್ನು ಮಾತಾಡಿ ಏನೋ ಸಂತೈಸಿ ಮತ್ತೆ ಏನಾದರೂ ಸಂಗ್ರಹ ಮಾಡಿ ಕೊಡುವ ಅಂತೇಳಿ ಹೋಗಿದ್ದೆವು. ಹೋದ ನಂತರ ನಾವು ಆ ಪ್ರದೇಶಕ್ಕೆ ಇಳಿದು ಹೋದ ನಂತರ ಆ ಇಡೀ ಪ್ರದೇಶವನ್ನು ಸುತ್ತು ಹಾಕಿ ಬಂದಾಗ ಎಲ್ಲ ಮನೆಗಳನ್ನು ನೋಡಿದೆವು. ಸುಮಾರು 21-22 ಮನೆಗಳಲ್ಲಿ ಇದ್ದಂಥ ಮನೆಯಲ್ಲಿ ಯಾವುದೇ ಮನೆಯಲ್ಲಿ ಯಾರು ಸಹ ವಾಸವಾಗಿರಲಿಲ್ಲ, ಒಬ್ಬರು ಸಹ ಅಲ್ಲಿ ಇರಲಿಲ್ಲ. ನೆರೆ ಬಂದ ಸಂದರ್ಭದಲ್ಲಿ ಅಲ್ಲಿ ಪೂರ್ತಿ ಎಲ್ಲ ಕೊಚ್ಚಿ ಹೋಗಿತ್ತು. ಮನೆಯಲ್ಲಿದ್ದಂಥ ಪಾತ್ರಗಳು ಏನು ಸಾಮಗ್ರಿಗಳು ಎಲ್ಲ ಪೂರ್ತಿ ನೆರೆಯಲ್ಲಿ ಕೊಚ್ಚಿ ಹೋಗಿತ್ತು, ಪೂರ್ತಿ ಕೆಸರುಮಯ ಆಗಿತ್ತು. ಅವರನ್ನು ಅಲ್ಲಿ ಚಾರ್ಮಾಡಿ ದೇವಸ್ಥಾನದ ಪಂಚಲಿಂಗೇಶ್ವರ ದೇವಸ್ಥಾನದ ಆ ಶಾಲೆಯಲ್ಲಿ ಅವರಿಗೆ ಬಂದಂಥ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದರು. ನಾವು ಅಲ್ಲಿಂದ ನಂತರ ಹೋಗಿ ಅವರಲ್ಲಿ ಮಾತಾಡಿದಾಗ ಅವರಲ್ಲಿ ಹೇಳಿದೆವು ನಾವು, ನೋಡಿ ನೀವು ಹೀಗೆ ಹೋಗಿ ಮನೆಯಲ್ಲಿ ಕೂತ್ಕೊಳ್ಳಿ, ನಾವು ನಿಮಗೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಕೊಡ್ತೇವೆ, ನಾವು ಕ್ಲೀನ್ ಮಾಡಿ ಕೊಡ್ತೇವೆ, ನಿಮಗೆ ಬೇಕಾದಂಥ ಅಕ್ಕಿಯೆಲ್ಲ ನಾವು ಕೊಡ್ತೇವೆ ಅಂತೇಳಿ. ಆಗ ಅವರು ನಮ್ಮಲ್ಲಿ ಹೇಳಿದರು, ನೀವು ನಮಗೆ ಏನಾದರೂ ಸಹಾಯ ಮಾಡೋದಿದ್ದರೆ ನಮಗೆ ಎಲ್ಲಿಯಾದರೂ ಒಂದು 5 ಸೆನ್ಸ್ ಜಾಗವನ್ನು ತೋರಿಸಿ, ನಾವು ಅಲ್ಲಿ ಮನೆ ಕಟ್ಟಿ ಕೂತ್ಕೊಳ್ಳಿದೆ. ಆ ಪ್ರದೇಶಕ್ಕೆ ನಮ್ಮ ಜೀವಮಾನದಲ್ಲಿ ಇನ್ನೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದರೆ ನಾವು ನಿಮಗೆ ಹೇಳಿದರೆ ನಿಮಗೆ ಅರ್ಥ ಆಗಲಿಲ್ಲ. ಆ ನೆರೆ ಬಂದಂಥ ಸಂದರ್ಭ ನೋಡಿದರೆ ಇನ್ನೊಮ್ಮೆ ಹೋಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಮ್ಮ ಮಕ್ಕಳು ಏನು ಇವತ್ತು ಬದುಕಿದ್ದು ನಮ್ಮ ದೇಶ ಏನು ಅನಾಹುತ ಆಗಲಿಲ್ಲ, ಇನ್ನೊಮ್ಮೆ ಆ ಇದ್ದ ಪ್ರದೇಶಕ್ಕೆ ಹೋಗಲಿ ನಮಗೆ ಸಾಧ್ಯ ಇಲ್ಲ. ಆದರೆ ನಿಮಗೆ ಏನಾದರೂ ಮಾಡಿದರೆ ಅದೊಂದು ವ್ಯವಸ್ಥೆ ಮಾಡಿ ಅಂತ. ಹಾಗೆ ನಾವು ಅಲ್ಲಿಂದ ಬಂದವರು ಮತ್ತು ನಾನು ಮತ್ತು ನನ್ನ ಸ್ನೇಹಿತ ಕೂತ್ಕೊಂಡು ನಾವು ಮಾತಾಡಿ ನಾವು ಒಂದು ಡಿಸೈಡ್ ಮಾಡಿದೆವು ಏನಾದೊಂದು ಮಾಡಬೇಕು ಅಂತ. ಆದರೆ ನಮ್ಮೊಟ್ಟಿಗೆ ಬಂದ ತುಂಬ ಸ್ನೇಹಿತರೆಲ್ಲ ಹೇಳಿದರು, ಮೊಂಡ್ರೆ ಇದು ನಿಮಗೆ ಖಂಡಿತ ಬೇಡ,
ಇದು ರಿಸ್ಕಿನ ವಿಷಯ. ಮತ್ತು ಇಲ್ಲಿ ಇದನ್ನು ಮುಟ್ಲಿಕ್ಕೆ ಹೋದರೆ ಸಾಧ್ಯವೇ ಇಲ್ಲ, ಇದನ್ನು ಸರಿ ಮಾಡಲಿಕ್ಕಂತೂ ಖಂಡಿತ ಸಾಧ್ಯವಿಲ್ಲ, ಇದು ಆಗುವಂಥ ಕೆಲಸವೇ ಅಲ್ಲ ಅಂತ. ಆದರೂ ಸಹ ನಮ್ಮ ಒಳಗಿನ ಮನಸ್ಸೊಂದಿತ್ತು, ನಾವು ಹೋಗಿ ಆಗಿದೆ, ಅವರಿಗೇನಾದರೂ ಸಹಾಯ ಮಾಡುವಂಥ ಹೇಳಿ ಆಗಿದೆ, ಹೋದ ಕೆಲಸದಲ್ಲಿ ನಾವು ಹಿಂದೆ ಬಂದದ್ದು ಇಷ್ಟವರೆಗಿಲ್ಲ. ಅದೇ ಹೋದ ಕಾರಣ ನಾವು ಅದನ್ನು ಮಾಡಿಯೇ ತೀರುವುದಂತ ನಿರ್ಧಾರ ಮಾಡಿ ನಾವು ಅದೇ 2019 ಆಗಸ್ಟ್ 15ರಂದು ನಾವೊಂದು ದಿನ ಫಿಕ್ಸ್ ಮಾಡಿ ಸ್ವಾತಂತ್ರ್ಯವನ್ನು ಅಲ್ಲಿ ಆಚರಿಸಿ ಫಸ್ಟಿಗೆ ಮಾಡಿದ್ದು ಅವರ ಇಡೀ ಮನೆಯನ್ನು ಸ್ವಚ್ಛ ಮಾಡಿದ್ವಿ. ಕೆಸರನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ, ಮತ್ತು ಅವರಿಗೆ ಬಾವಿಯಲ್ಲಿ ಏನು ಕೆಸರಲ್ಲಿ ಬಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ, ಮತ್ತು ಅವರಿಗೆ ಒಂದು ತಿಂಗಳಿಗೆ ಬೇಕಾಗುವಂಥ ಸಾಮಗ್ರಿಗಳು, ಅಕ್ಕಿ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ಬೇರೆ ಒಂದು ತಿಂಗಳಿಗೆ ಬೇಕಂತ ಪ್ರತಿ ಮನೆಗೆ ಸಾಮಗ್ರಿಗಳು, ಮತ್ತು ಅವರಿಗೆ ಬೇಕು ಮಲಗಲಿಗೆ ಚಾಪೆ, ಬೆಡ್ಶೀಟು, ಮತ್ತು ಬಟ್ಟೆ, ಸೀರೆಗಳು, ಬೇರೆಲ್ಲ ಸಾಮಗ್ರಿ ಮತ್ತು ಔಷಧಿ ಸಾಮಗ್ರಿಗಳು ಎಲ್ಲ ಒಂದು ತಿಂಗಳಿಗೆ ಬೇಕಾಗುವಂಥ ಎಲ್ಲ ಅವರನ್ನು ಕೊಟ್ಟು ಅಲ್ಲಿಂದ ನಾವು ಕರ್ಕೊಂಡು ಬರೋದೇ ನಮಗೆ ದೊಡ್ಡ ಸಮಸ್ಯೆ ಆಗಿತ್ತು. ಯಾಕಂದರೆ ಅವರು ಬರಲಿಕ್ಕೆ ಕೇಳ್ತಿರಲಿಲ್ಲ. ಯಾಕಂದರೆ ನೆರೆ ಬಂದಂಥ ಸಂದರ್ಭದಲ್ಲಿ ಯಾವಾಗಲೂ ನಾವು ನೋಡೋದುಂಟು. ಯಾಕಂದರೆ ಬೇಕಾದಷ್ಟು ಈ ಸಾಮಗ್ರಿಗಳು ಬಂದು ಕೊಡ್ತಾರೆ, ಅಂದರೆ ಒಮ್ಮೆಗೆ ಅಕ್ಕಿ ಕೊಡ್ಬೋದು, ಒಂದು ದುಡ್ಡು ಕೊಡ್ಬೋದು ಅಂತ ತಾತ್ಕಾಲಿಕೆಲ್ಲ ಕೊಡ್ತಾರೆ. ಆದರೆ ಅವು ಶಾಲೆ ದೇವಸ್ಥಾನ ಇದ್ದಂಥ ಜನರಿಗೆ ಈ ದುಡ್ಡೆಲ್ಲ ಬಂದು ಕೈಗೆ ಸಿಗುವಾಗ ಇನ್ನು ನಾವು ಇಲ್ಲೇ ಕೂತ್ಕೊಂಡ್ರೆ ನಮಗೆ ಇನ್ನಷ್ಟು ಬರ್ಬೋದು ಅಂತ ಒಂದು ಮನಸ್ಸಲ್ಲಿ ಒಂದು ಆಸೆ ಇತ್ತು. ಆದರೂ ಸಹ ಅವರನ್ನು ನಾವು ಅವ್ರು ಬರಲಿಕ್ಕೆ ಹೇಳಿಲ್ಲ. ಆದರೂ ಸಹ ನಾವು ಮನ ಪರಿವರ್ತನೆ ಮಾಡಿ ಅಲ್ಲಿನ ತಂದು ನಾವು ಇಲ್ಲಿ ಕೂತೊಳಿಸಿದ ನಂತರ ಅವರಿಗೆ ಪೂರ್ತಿ ಎಲ್ಲ ಏನು ವ್ಯವಸ್ಥೆಗಳನ್ನು ಮಾಡಿ, ಮತ್ತು ಅಲ್ಲಿ ಅವರನ್ನು ಕರೆದು ನಾವೊಂದು ಮೀಟಿಂಗ್ ಮಾಡಿ ಅವರಲ್ಲಿ ಹೇಳಿದೆವು, ನೀವು ಇನ್ನೂ ಇಲ್ಲಿಂದ ಹೋಗೋದು ಬೇಡ, ನಾವು ನಿಮ್ಮವರಾಗಿ ನಿಮ್ಮೊಟ್ಟಿಗೆ ಇದ್ದೇವೆ, ನಿಮಗೆ ಏನೆಲ್ಲ ಸೌಲಭ್ಯಗಳು ಬೇಕು ಅನ್ನೋದನ್ನು ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ, ನಮ್ಮ ಜವಾಬ್ದಾರಿಯಂತೆ ಅವರಿಗೆ ಮಾತು ಕೊಟ್ಟು ಅದರ ನಂತರ ಮರುದಿವಸದ ನಂತರ ನಾವು ಇಡೀ ಅವರ ಏನು ಗದ್ದೆ ಉಂಟು, ತೋಟ ಉಂಟು, ಅದನ್ನು ಪೂರ್ತಿ ಸ್ವಚ್ಛ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಸುಮಾರು 60 ದಿವಸದಲ್ಲಿ ಇಡೀ ಆ 60 ಎಕರೆ ಪ್ರದೇಶವನ್ನು ಪೂರ್ತಿಯಾಗಿ ಕೆಸರು ತೆಗೆದು, ಗದ್ದೆಗಳಲ್ಲಿ ಬಿದ್ದಂಥ ಹೂಳುಗಳನ್ನು ತೆಗೆದು, ಎಲ್ಲ ಕಸ ಕಡ್ಡಿಗಳನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿದ್ವಿ. ಸುಮಾರು ನಮ್ಮ ಜಿಲ್ಲೆಯಿಂದ 5,000 ಸ್ವಯಂ ಸೇವಕರು ಬಂದು ಇಲ್ಲಿ ಅದರಲ್ಲಿ ಭಾಗವಹಿಸಿದರು. ಯಾಕಂದರೆ ಯಾವುದೇ ರೀತಿಯ ಅವರು ಏನು ಒಂದು ದುಡ್ಡಿನ ವಿಷಯ ಆಗಲಿ ಏನು ಇಲ್ಲದೆ ಬಂದು ಅವರ ಸ್ವಇಚ್ಛೆಯಿಂದ ಬಂದು ಭಾಗವಹಿಸಿ ಪೂರ್ತಿ 60 ದಿವಸದಲ್ಲಿ ಎಲ್ಲ ಕ್ಲೀನ್ ಮಾಡಿದ ನಂತರ ನಾವು ಅಲ್ಲಿ ಏನು ಅವರಿಗೆ ಗದ್ದೆಯ ಏನು ಕೆಲಸ ಆಗಲಿಕ್ಕುಂಟು, ಗದ್ದೆಯಲ್ಲಿ ಏನು ವ್ಯವಸ್ಥೆ ಆಗಲಿಕ್ಕುಂಟು, ಆ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗದ್ದೆಯನ್ನೆಲ್ಲ ಟಿಲ್ಲರ್ ಹಾಕಿ ಉತ್ತು ಅದರಲ್ಲಿ ಪ್ರಥಮವಾಗಿ ನೇಜಿ ನಡುವಂಥ ಕಾರ್ಯವನ್ನು ಮಾಡಿದ್ವಿ. ಯಾಕಂದರೆ ನಾವು ಅಕ್ಕಿ ಕೊಡಲಿಕ್ಕೆ ಹೋದಂಥ ನಾವೇ ಅಕ್ಕಿಯನ್ನೇ ಬೆಳೆಸುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದೆವು. ಅಲ್ಲಿ ಎಲ್ಲ ಗದ್ದೆಯಲ್ಲಿ ಎಲ್ಲ ಇದು ಮಾಡಿ ಗದ್ದೆಯನ್ನು ನಾಟಿ ಮಾಡಿದೆವು. ಮತ್ತು ಅಲ್ಲಿ ತುಂಬ ಅವರ ತೋಟಗಳೆಲ್ಲ ಕೊಚ್ಚಿ ಹೋಗಿತ್ತು. ಅದರಲ್ಲಿ ಅಡಿಕೆ ಗಿಡಗಳು ಸುಮಾರು ಒಂದು 2,500 ಅಡಿಕೆ ಗಿಡಗಳನ್ನು ನಟ್ಟೆವು, ತೆಂಗಿನ ಸಸಿ ನಟ್ಟೆವು, ಮತ್ತು ಹಣ್ಣು ಹಂಪಲು ಗಿಡಗಳನ್ನು ಮತ್ತು ತರಕಾರಿ ಗಿಡವನ್ನು ಪೂರ್ತಿ ನಟ್ಟು ಅದಕ್ಕೆ ಬೇಕಾದಂಥ ಏನು ಗೊಬ್ಬರಗಳಿರ್ಬೋದು ಎಲ್ಲವನ್ನು ನಾವೇ ತೊಗೊಂಡೋಗಿ ಹಾಕಿ ಪ್ರತಿ ಆದಿತ್ಯವಾರ ಏನು ನಮ್ಮ ಸಂಸ್ಥೆಗೆ ರಜೆ ಇರ್ತದೆ, ರಜೆ ಇದ್ದಂಥ ಸಂದರ್ಭದಲ್ಲಿ ಈ ಏನು ಕೆಲಸವನ್ನು ಕರ್ಕೊಂಡೋಗಿ ಅಲ್ಲಿ ಒಂದು ದಿವಸ ದುಡಿಸ್ತಿದ್ದೆವು. ನಮ್ಮ ಅವರ ಸ್ನೇಹಿತ ರಾಜೇಶ್ ಪೈ ಇರ್ಬೋದು, ಇವರು ಸೇರಿಸಿ ಅಲ್ಲಿ ನಾವು ದುಡಿಯುವಂಥ ಪ್ರತಿ ಸಂಡೇ ನಮ್ಮ ರಜೆಯೂ ಸಮ ಅದನ್ನು ಉಪಯೋಗ ಮಾಡಿ ದುಡಿದ ನಂತರ 60 ದಿವಸದಲ್ಲಿ ಆ ಕೆಲಸ ಒಂದು ಹಂತದ ಕೆಲಸ ಆಯಿತು. ಅದ ನಂತರ ನಮಗೆ ಸರ್ಕಾರ 12 ಮನೆಯನ್ನು ಗುರುತಿಸಿತ್ತು. ಪೂರ್ತಿ ಕೊಚ್ಚಿ ಹೋದ ಮನೆಗಳನ್ನು 12 ಮನೆ ಗುರುತಿಸಿತ್ತು. ಮತ್ತು 1-2 ಮನೆ ಪೂರ್ತಿ ನೀರಿನಲ್ಲಿ ಹೊಳೆಯಲ್ಲಿ ಪೂರ್ತಿ ಏನು ಕುರುವೇ ಇಲ್ಲದಂಥ ಕೊಚ್ಚಿ ಹೋಗಿತ್ತು. ಆ ಮನೆ ಸೇರಿ 12 ಮನೆಯನ್ನು ಗುರುತಿಸಿದಂಥ ಮನೆಯನ್ನು ನಾವು ಕೆಲಸವನ್ನು ಪ್ರಾರಂಭ ಮಾಡಿದೆವು. 1.5 ವರ್ಷದಲ್ಲಿ ಮನೆಯನ್ನು ಪೂರ್ತಿ ಕಟ್ಟುವಂಥ ಕೆಲಸ ಮಾಡಿದೆ. ಸರ್ಕಾರದಿಂದ 5 ಲಕ್ಷ ಮತ್ತು ಅವರ ಮನೆ ಕಳ್ಕೊಂಡವರ ಒಂದು ಪಾಲು ಮತ್ತು ನಮ್ಮ ಬದುಕು ಕಟ್ಟಣ ತಂಡ ತುಂಬ ಜನ ಅದಕ್ಕೆ ದಾನಿಗಳು ಕೈ ಜೋಡಿಸಿದ್ದಾರೆ. ಅವರೆಲ್ಲ ಹಣವನ್ನು ಸಂಗ್ರಹ ಮಾಡಿ, ಯಾಕಂದರೆ ನಾವೇ ಈ ಬದುಕು ಕಟ್ಟಣ ಏನು ತಂಡ ಕಟ್ಟಿದೆವು ಅದರ ನಂತರ ನಾವು ಯಾವುದೇ ಹಣ ಸಂಗ್ರಹ ಮಾಡಲಿಲ್ಲ. ಇದರಲ್ಲಿ ಅಂದರೆ ಏನು ಅವರು ಕೊಟ್ಟಂಥ ಸಾಮಗ್ರಿಗಳನ್ನೇ ತಗೊಂಡು ನಾವು ಕೆಲಸ ಮಾಡಿದ್ದು. ಮತ್ತು ಯಾರು ಕೆಲಸಕ್ಕೆ ಅವನ ಸ್ವಇಚ್ಛೆಯಿಂದ ಬಂದು ಕೆಲಸ ಮಾಡ್ತಾನೆ ಅವನ ಸೇವೆಯನ್ನು ನಾವು ತಗೊಂಡು ಸುಮಾರು 13.5 ಲಕ್ಷದಲ್ಲಿ ಒಂದು ಮನೆ ಹಾಗೆ 12 ಮನೆಗಳನ್ನು ಕಟ್ಟಿ ಇತ್ತೀಚೆಗೆ ನವೆಂಬರ್ 9ನೇ ತಾರೀಕಿಗೆ ನಾವು ಮನೆಯನ್ನು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ.